ಎಲ್ಲರಿಗೂ ನಮಸ್ಕಾರ. ವೆನ್ಸ್ತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ನಾನು ಪೈನಾಪಲ್ ಜ್ಯೂಸ್ ಮಾಡಕತ್ತೀನಿ ರೀ. ಯಾವ ಥರ ಮಾಡೋದು ಈ ವಿಡಿಯೋದಾಗ ತೋರಿಸ್ತೀನಿ ರೀ. ಈಗ ಸಮ್ಮರ್ ಇರ್ತೈತಿ, ಈ ಥರ ಜ್ಯೂಸ್ ಕುಡಿಯೋದ್ರಿಂದ ಸ್ವಲ್ಪ ದೇಹಕ್ಕೆ ತಂಪು ಇರ್ತೈತಿ. ಅದಕ್ಕೋಸ್ಕರ ನಾನು ಪೈನಾಪಲ್ ಜ್ಯೂಸ್ ಮಾಡಕತ್ತೀನಿ ರೀ. ಈಗ ಪೈನಾಪಲ್ನ ಮ್ಯಾಗಿನ ಇದು ಎಲ್ಲ ಕಟ್ ಮಾಡ್ಕೊಂಡು ಬರೋಣ ರೀ. ಈ ಥರ ಕಟ್ ಮಾಡ್ಕೊಂಬರೋಣ. ಈಗೆಲ್ಲನೂ ಈ ಥರ ಕಟ್ ಮಾಡ್ಕೊಂಡಿನಿ ನಾನು. ನೋಡ್ಬೋದು, ಇವೆಲ್ಲನೂ ಈ ಥರ ಕಟ್ ಮಾಡ್ಕೋಬೇಕು. ಈಗ ಸಣ್ಣ ಸಣ್ಣ ಪೀಸ್ ಮಾಡ್ಕೋತೀನಿ ರೀ ನಾನು. ನೋಡಿರಿ, ನಾನು ಇಷ್ಟಿಷ್ಟ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳತ್ತೀನಿ. ಜ್ಯೂಸ್ ಮಾಡೋಕೆ ಇಷ್ಟಿಷ್ಟ ಪೀಸ್ ಮಾಡ್ಕೋತೀನಿ ನಾನು. ಇದು ಪೈನಾಪಲ್ ಈಗ ಭಾಳ ಬಿಸಿಲು ಇರ್ತೈತೆ ನೋಡಿರಿ. ಬಿಸಿಲಾಗ ಜ್ಯೂಸಿಂದ ಇದು ಐತಿ. ಇದರೊಳಗೆ ಒಂದೊಂದು ಪೀಸ್ಗಳು ಹಾಕೋತೀನಿ ನಾನು. ಈ ಥರ ಪೀಸ್ ಹಾಕ್ಕೊಂಡೆ ಪ್ರೆಷರೆಲ್ಲ ಈ ಥರ ಮಾಡ್ಕೋಬೇಕು. ನೋಡಿರಿ, ರಸ ಬಿದ್ದೈತಿ ತಳಗ. ಈ ಥರ ರಸ ಬೀಳ್ತೈತಿ. ಮತ್ತು ಪೀಸ್ ಹಾಕೋದು ಮತ್ತು ನೋಡಿರಿ, ಈ ಥರ ಮಾಡ್ಕೊಂಡು ಈ ಹಣ್ಣಿನ ರಸ ನೋಡಿರಿ ಈ ಥರ ಬರ್ತೈತಿ. ಜ್ಯೂಸ್ ಬಂದೈತೆ ನೋಡಿರಿ. ಇದು ಪೈನಾಪಲ್ ಜ್ಯೂಸ್ ರೆಡಿ ಆಯ್ತು ನೋಡಿರಿ. ಇದು ಸಮ್ಮರ್ ಒಳಗೆ ಭಾಳ ಚೆನ್ನಾಗಿರ್ತೈತಿ, ದೇಹಕ್ಕೂ ತಂಪು ಇರ್ತೈತಿ. ಅದಕ್ಕೋಸ್ಕರ ನಾನು ಈ ಥರ ಜ್ಯೂಸ್ ಮಾಡ್ಕೊಂಡೇನಿ ರೀ. ಪೈನಾಪಲ್ ಹಸಿದು ತಿನ್ಬೋದು, ಬಟ್ ಈ ಥರ ಜ್ಯೂಸ್ ಚೆನ್ನಾಗಿರ್ತೈತಿ. ಒಂದು ಬಿಸಿಲೊಳಗೆ ಈ ಥರ ಇಟ್ಟು ಜ್ಯೂಸ್ ಆಗೈತೆ ನೋಡಿರಿ. ಒಂದು ಸ್ಪೂನ್ ಆಗಷ್ಟು ಸಕ್ಕರೆ ಹಾಕ್ಕೋತೀನಿ. ನೀವು ಸಕ್ಕರೆ ಅಷ್ಟು ರುಚಿಗೆ ತಗಷ್ಟು ಹಾಕೋರಿ. ಯಾಕಂದ್ರೆ ಒಬ್ಬರು ಸ್ವೀಟ್ ತಿಂತಾರೆ, ಒಬ್ಬರು ಮತ್ತು ಸ್ವಲ್ಪ ಸ್ವೀಟ್ ತಿಂತಾರೆ. ಅದಕ್ಕೆ ನಾನು ಒಂದು ಚಿಟಿಕೆ ಆಗಷ್ಟೇ ಉಪ್ಪು ಹಾಕ್ಕೊಳಕತ್ತೀನಿ ರೀ. ಇದಕ್ಕೆ ಮೇನ್ ಉಪ್ಪು ಹಾಕೊಳ್ಳೋದು ಟೇಸ್ಟ್ ಬರ್ತೈತಿ. ಅದಕ್ಕೋಸ್ಕರ ಹಾಕ್ಕೊಂಡೇನಿ. ಈಗ ರೆಡಿಯಾಗಿ ಈ ಬೇಸಿಗೆದಿಂದಲ್ರಿ ಈ ಪೈನಾಪಲ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಯಾಕಂದ್ರೆ ದೇಹಕ್ಕೆ ತಂಪು ಇರ್ತೈತಿ. ಈ ಥರ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ, ಪೈನಾಪಲ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಜ್ಯೂಸಿಂದ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲರಿಗೆ ಥ್ಯಾಂಕ್ ಯು.